ಮೈಸೂರಿನಲ್ಲಿ ಆಪರೇಷನ್ ಹಸ್ತ ಸಕ್ಸಸ್ಫುಲ್ ಆಯ್ತಾ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ಕಾರಣ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಕಾಂಗ್ರೆಸ್ ಸೇರ್ಪಡೆ ಆಗೋದು ಫಿಕ್ಸಾ ಅನ್ನೋ ಚರ್ಚೆ ಬಹುವಾಗಿ ನಡೀತಾ ಇದೆ. ಶ್ರೀನಿವಾಸ್ ಪ್ರಸಾದ್ ಸಹೋದರಿ ಪುತ್ರ ಧೀರಜ್ಗೆ ಕಾಂಗ್ರೆಸ್ ನಾಯಕರು ಗಾಳ ಹಾಕಿದ್ದಾರೆ. ಬಿಜೆಪಿ ಯುವ ಮೋರ್ಚಾ ರಾಜ್ಯ ಉಪಾಧ್ಯಕ್ಷರು ಕೂಡ ಹೌದು ಧೀರಜ್ ಪ್ರಸಾದ್. ನಿನ್ನೆ ಅಷ್ಟೇ ಶ್ರೀನಿವಾಸ್ ಪ್ರಸಾದ್ರನ್ನ ಭೇಟಿಯಾಗಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳು ಚರ್ಚೆಯನ್ನ ಮಾಡಿದ್ರು. ವಾರದ ಒಳಗೆ ಧೀರಜ್ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಕೂಡ ಇದೆ. ಧೀರಜ್ ಸೇರ್ಪಡೆಯಿಂದ ಕಾಂಗ್ರೆಸ್ಗೆ ಬೂಸ್ಟ್ ಸಿಗುತ್ತೆ ಅನ್ನೋದು ಸ್ಥಳೀಯ ಕಾಂಗ್ರೆಸ್ ನಾಯಕರ ವಾದವೂ ಹೌದು, ರಾಜ್ಯ ಕಾಂಗ್ರೆಸ್ ನಾಯಕರ ವಾದವೂ ಕೂಡ ಹೌದು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕೆಪಿ ನಾಗರಾಜ್. ಈಗ ಶ್ರೀನಿವಾಸ್ ಪ್ರಸಾದ್ ಅವರ ಸಂಬಂಧಿಕರು ಇರ್ಬೋದು ಅಥವಾ ಅವರಿಗೆ ಸಂಬಂಧಪಟ್ಟಂತಹ ಯಾವುದೇ ನಾಯಕರನ್ನ ಕಾಂಗ್ರೆಸ್ ಕರ್ಕೊಂಡ್ರು ಕೂಡ ಅವ್ರಿಗೆ ಅಸೆಟ್ಟೆ ಅದು. ಹೀಗಾಗಿ ಹೋಮ್ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಅನ್ಬೋದು ನಾವು. ಆದ್ರೆ ಬಿಜೆಪಿ ನಾಯಕರು ಇಷ್ಟು ಸುಲಭಕ್ಕೆ ಎಲ್ಲರನ್ನೂ ಹೋದ್ರೆ ಹೋಗ್ಲೇನೋ ಮನಸ್ಥಿತಿಗೆ ಬಂದಿದ್ದಾರಾ ಅಥವಾ ಅವ್ರಿಗೆ ಅರ್ಥನೇ ಆಗ್ತಾ ಇಲ್ವಾ ಪರಿಸ್ಥಿತಿ ಹೇಗೆ ಬದಲಾಗ್ತಾ ಇದೆ ಅಂತ, ಹೇಗೆ ಅಂತ? ಬಿಜೆಪಿಯ ನಡೆಗಳೇ ನಮಗೆ ಅರ್ಥ ಆಗ್ತಾ ಇಲ್ಲ ಮಮತಾ. ಯಾಕಂದ್ರೆ ಕಳೆದ ಭಾನುವಾರ ಮೈಸೂರಿಗೆ ಬಂದಂತ ಸಿದ್ದರಾಮಯ್ಯನವರು ಬಹಳ ಶತಾಯಗತಾಯ ಮೈಸೂರು ಮತ್ತು ಚಾಮರಾಜನಗರದ ಲೋಕಸಭಾ ಚುನಾವಣೆ ವಿಚಾರದಲ್ಲಿ ರಣತಂತ್ರವನ್ನ ರೂಪಿಸಿದ್ರು. ಇನ್ನು 10 ದಿನಗಳ ಒಳಗಡೆ ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟರ ಮಟ್ಟಿಗೆ ಬೇರೆ ಪಕ್ಷಗಳಿಂದ ಕಾಂಗ್ರೆಸ್ಗೆ ನಾಯಕರನ್ನ ಸೇರ್ಪಡೆ ಮಾಡಬೇಕನ್ನುವಂಥ ಟಾಸ್ಕನ್ನು ಕೊಟ್ಟಿದ್ರು. ಆ ಟಾಸ್ಕನ್ನು ಕಾಂಗ್ರೆಸ್ ಅವರು ಬಹಳ ಗಂಭೀರವಾಗಿ ತೆಗೆದುಕೊಂಡು ಎಲ್ಲ ರೀತಿಯಾದಂಥ ಎಂಥದ್ದೇ ನಾಯಕರಿಗೆ ಅವರನ್ನು ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಬಿಜೆಪಿ ಹೈಕಮಾಂಡ್ನ ವಿಚಾರದಲ್ಲಿ ಬೇಸರವಾಗಿರುವಂಥ ವಿಚಾರ ಕಾಂಗ್ರೆಸ್ನ ನಾಯಕರ ಕಿವಿಗೆ ಯಾವಾಗ ಬಿತ್ತೋ ಆ ತಕ್ಷಣವೇ ಕಾಂಗ್ರೆಸ್ನ ನಾಯಕರು ಅಲರ್ಟ್ ಆಗಿ ಎಲ್ಲ ಮುನಿಸುಗಳನ್ನು ಮರೆತು ನೇರವಾಗಿ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಹೋಗಿ ಅವರಿಗೆ ತಮಗೆ ಬೆಂಬಲ ಕೊಡುವಂತೆ ಕೇಳುವಂಥ ಕೆಲಸವನ್ನು ಕಾಂಗ್ರೆಸ್ನ ನಾಯಕರು ಮಾಡಿದ್ದಾರೆ. ನಿನ್ನೆ ಖುದ್ದು ಡಾಕ್ಟರ್ ಎಸ್ ವಿ ಮಹದೇವಪ್ಪ, ಸಚಿವ ವೆಂಕಟೇಶ್ ಜೊತೆಗೆ ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರೇನೆ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಹೋಗಿ ಅವರಿಂದ ತಮಗೆ ಬೆಂಬಲವನ್ನು ಕೂಡ ನಿರೀಕ್ಷೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಈಗಾಗಲೇ ಏನು ರಾಜ್ಯ ಬಿಜೆಪಿ ಯುವ ಮೋರ್ಚಾ ಉಪಾಧ್ಯಕ್ಷ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಆಗಿರುವಂತಹ ಧೀರಜ್ ಪ್ರಸಾದ್ರನ್ನ ಬಹುತೇಕ ಕಾಂಗ್ರೆಸ್ನವರು ತಮ್ಮ ಬುಟ್ಟಿಗೆ ಸೇರಿಸಿಕೊಳ್ಳುವಂಥದ್ದು ಬಹುತೇಕ ಖಚಿತವಾಗಿದೆ. ಇನ್ನೊಂದು 4-5 ದಿನಗಳ ಒಳಗೆ ಅಧಿಕೃತವಾಗಿ ಧೀರಜ್ ಪ್ರಸಾದ್ ಕೂಡ ಕಾಂಗ್ರೆಸ್ ಅನ್ನ ಸೇರ್ಪಡೆಗೊಳ್ತಾರೆ. ಈ ಮೂಲಕವಾಗಿ ಎಷ್ಟೆಷ್ಟು ಯುವ ನಾಯಕರುಗಳ ಶಕ್ತಿಯನ್ನ ಮ್ಯಾಕ್ಸಿಮಮ್ ಆಗಿ ಕಾಂಗ್ರೆಸ್ ಬಳಸಿಕೊಳ್ಳುವಂತ ಪ್ರಯತ್ನ. ಯಾಕಂದ್ರೆ ಧೀರಜ್ ಪ್ರಸಾದ್ ಚಾಮರಾಜನಗರ ಕ್ಷೇತ್ರದಲ್ಲಿ ಬಹಳ ಹೆಚ್ಚಿನ ಒಡನಾಟವನ್ನ ಹೊಂದಿರುವಂತಹ ನಾಯಕರು. ಹೀಗಾಗಿ ಅವರ ಉಪಯೋಗವನ್ನು ಪಡೆಯುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ಕೊಳ್ಳೋದಕ್ಕೆ ಸಿದ್ಧವಾಗ್ತಾ ಇದೆ. ಮಮತಾ, ಧನ್ಯವಾದ ಕೆಪಿ ನಾಗರಾಜ್ ತಮ್ಮ ಮಾಹಿತಿಗಾಗಿ.